ಇವಾಗ ರೆಕಾರ್ಡ್ ಆಗ್ತಾ ಇದೆ. ಆಫ್ ಮಾಡಿದ್ದೆ. ಏನು ಎತ್ತ ಅಂತ ಕೇಳ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ಅಂದ್ಕೊಂಡು. ಪ್ರತಿಭೆನ ಗುರುತಿಸಬೇಕು. ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ನಾನು ನನ್ನ ಮೊದಲನೇ BRLs ವಿಡಿಯೋನ ಆಗಲೇ ಯೂಟ್ಯೂಬ್ ಚಾನಲಲ್ಲಿ ಬಿಟ್ಟಿದ್ದೀನಿ. ಇದು ಅದರ ಮುಂದುವರೆದ ಭಾಗ. ಇವತ್ತು ನಾವು BRLsನ ನೋಡಿಕೊಂಡು ವಾಪಸ್ ಹೊರಡ್ತಾ ಇದ್ದೀವಿ. ಆಗಲೇ ಇಲ್ಲಿಂದ ಹೋಗಿ ಊಟ ಮಾಡಿಕೊಂಡು ಭರಚುಕ್ಕಿಗೆ ಹೋಗೋ ಪ್ಲ್ಯಾನ್ ಮಾಡಿದ್ದೀವಿ. ಭರಚುಕ್ಕಿಗೆ ಹೋಗಬೇಕು. ಇಲ್ಲಿಂದ ವಾಪಸ್ಸು ಹೋಗ್ತಾ ಇರೋ ಸೀನರಿನ ತೋರಿಸ್ತೀವಿ. ಈ ಸೀನರಿ ತುಂಬ ಚೆನ್ನಾಗಿದೆ. ಅದಕ್ಕೆ ಸಿನಿಮ್ಯಾಟಿಕ್ಸ್ ಜೊತೆ ಒಳ್ಳೆ ಮ್ಯೂಸಿಕ್ ಹಾಕಿ ಬಿಟ್ಟಿದ್ದೀವಿ. ಅದನ್ನು ನೋಡಿ ಪ್ರೋತ್ಸಾಹಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲಿರೋರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಪ್ರೋತ್ಸಾಹಿಸಿ. Hello there. ಲೆಟ್ಸ್ ಸ್ಟಾರ್ಟ್. ನೋಡಿ 218 ಕಿಲೋಮೀಟರ್ ಆಗಿದೆ ಆಗಲೇ. ಕೊಳ್ಳೇಗಾಲದಲ್ಲಿ ಇದ್ದೀವಿ ಈಗ. ಇಲ್ಲೇ ಶ್ರೀ ಗುರು ರಾಘವೇಂದ್ರ ಇದರಲ್ಲಿ ಊಟ ಮಾಡ್ಕೊತ ಮೆಸ್ಸಲ್ಲಿ ಭರಚುಕ್ಕಿಗೆ ಹೊರಟಿದ್ದೀವಿ. ಬ್ಲ್ಯಾಕ್ ಮ್ಯಾಜಿಕ್ ಸಿಟಿ. ಇಲ್ಲಿಂದ 20 ಕಿಲೋಮೀಟರ್ಸ್ ಇದೆ ಭರಚುಕ್ಕಿ ಎಕ್ಸಾಕ್ಟಾಗಿ. ನಾವು ಫ್ಯೂಯಲ್ ಖಾಲಿಯಾಗಿ ಪಟ್ಟಿದ ಪಾಡು ಒಂದೊಂದಲ್ಲ. ನೋಡಿ ಏನೇನು ಭಂಗ ಬೀಳ್ತಾ ಇದ್ದೀವಿ. 2 ಗಾಡಿ ಪೆಟ್ರೋಲ್ ಇಲ್ಲ. ಎಲ್ರಿಗೂ ಸಮಾಧಾನ ಆಗಿದೆ ಈಗ. ಎಲ್ಲರೂ ಇಷ್ಟೊತ್ತು ಸತ್ತೋಗಿರೋ ಕೋಳಿ ಆಗಿಬಿಟ್ಟಿದ್ರು. ಆದರೂ ಆ ರೋಡು ಇದು ನಾವು ವಾಪಸ್ ಹೋಗ್ತಾ ಮಾಡ್ತಾ ಇದ್ದೀವಿ. ಬರ್ತಾ ಅಲ್ಲೇನೋ ವ್ಲಾಗ್ ಮಾಡೋಕ್ಕೆ ಬಿಡಲ್ಲ ಅಂತ 1000 ರೂಪಾಯಿ ಫೈನು ಅಂತ ರೂಲ್ಸ್ ಮಾಡಿದ್ದಾರೆ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ತುಂಬಾ ನಿಯಮಗಳಿವೆ. ಇನ್ನೂ ಮುಂದೆ ಒಳ್ಳೊಳ್ಳೆ ವ್ಯೂಗಳಿವೆ. ಇದು ಯಾವುದು ತೋರಿಸಿ ಬನ್ನಿ. ಇಲ್ಲಿಂದ ಹೈವೇಗೆ ಅಟ್ಯಾಚ್ ಆಗೋವರೆಗೂ ಅಲ್ಲೆಲ್ಲ ಸಖತ್ತಿದೆ. ಇನ್ನು ಭರಚುಕ್ಕಿ ಮುಗಿಸ್ಕೊಂಡು ಹೋಗ್ಬೇಕಾದ್ರೆಲ್ಲ ಕ್ಲಿಯರಾಗಿ ಕಾಣುತ್ತೆ. ಆ ಫಾರೆಸ್ಟ್ ಒಂದಿದೆ, ಏನು ಸಖತ್ ಅಂತೀರ. ಒಳ್ಳೆ ನಮ್ಮ ಇಂಡಿಯಾ ನನಗೆ ಆಸ್ಟ್ರೇಲಿಯಾ ಥರ ಕಾಣ್ತಾ ಇದೆ. ಶೋಕಿ ಎಂತ ಅದು? BR ಹಿಲ್ಸ್ಗೆ ಹೋಗೋರು ಫುಡ್ಡು, ಪೆಟ್ರೋಲು ಎಲ್ಲ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಬಿಡ್ಬೇಕು. ಇಲ್ಲ ಬೆಟ್ಟದ ಮೇಲೆ ಲೇಟ್ ಆದರೆ ಅಲ್ಲೇ ಊಟ ಮಾಡ್ಕೊಂಬಿಡ್ಬೇಕು. ಮಯೂರ ಹೋಟೆಲ್ ಇದೆ ಅದೊಂದು ಮೇಲೆ, ಅಲ್ಲೇ ಮಾಡ್ಬೋದು. ಆಮೇಲೆ ಒಂದು 40 ಕಿಲೋಮೀಟರ್ಸ್ ಅಷ್ಟು ಅಲ್ಲಿ ಇದಿಲ್ಲ, ಫ್ಯೂಯಲ್ ಸ್ಟೇಷನ್ ಎಲ್ಲೂ ಇಲ್ಲ. ಹೋಗ್ತಾ ಎಲ್ಲ ಇಲ್ಲೇ ರೆಡಿ ಮಾಡ್ಕೊಂಡು ಹೋಗ್ಬಿಡ್ಬೇಕು. ನಾವು ಬರ್ತಾ ಹಾಕ್ಸ್ಕೊಳ್ಳೋಣ ಇನ್ನೇನು ಇರುತ್ತಲ್ಲ ಅಂತ ಹೋಗ್ಬಿಟ್ಟು ಹುಡುಕಿ ಸಾಕಾಯಿತು. ಅದರಿಂದ ಒಂದು ಪ್ಲೇಸ್ ಕಟ್ಟಾಯಿತು. ಅಲ್ಲಿ ಮೇಲೆ 18 ಕಿಲೋಮೀಟರ್ಸ್ ಒಂದು ಪ್ಲೇಸ್ ಇತ್ತು, ಯಾವುದೋ ಹೆಸರು ಮರ್ತೋಯ್ತು ಅದ್ರದ್ದು. ಕೊಳ್ಳೇಗಾಲ ಬಿಡ್ತಾ ಇದ್ದೀವಿ. ಬಾಯ್ ಕೊಳ್ಳೇಗಾಲ. ನಮ್ಮ ಹುಡುಗರಿಗೆ ನಿಂಬೆ ತೊಗೊಂಡೋಗ್ಬೇಕಿತ್ತು ಪಾಪ. ಯಾರು ಅದು ಇದು ಅದು ಅಂತ ಪ್ರಾಬ್ಲಮ್ಗಳು ಹೇಳ್ತಾ ಇರ್ತಾರೆ. 2 ನಿಂಬೆಹಣ್ಣು ತೊಗೊಂಡೋಗಿದ್ರೆ ಅಂಟಿಸ್ಬೋದು. ಇವ್ನ್ಯಾವನ ಸೆಡೆ ನನ್ನ ಮಗ. ನೋಡ್ರಿ ಏನು ತಣ್ಣಗಿದೆ. ಮೈ ಚುಂಬಿಸುತ್ತೆ ಹಂಗೇನೆ. ವೈಟಾಗಿ ಹಂಗೆ ಮಳೆ ಇದ್ಬಿಟ್ಟಿದ್ರೆ ಬೇರೆನೇ ಲೆವೆಲ್ ಅಂದ್ಕೊಳ್ಳಿ.
ಇದು ಇಲ್ಲಿನ ರೋಡಿನ ಸ್ಥಿತಿ ಹದಗೆಟ್ಟಿ ಹೋಗಿದೆ. ಇದು ಬರಚುಕ್ಕಿ ಹೋಗೋ ರಸ್ತೆಯ ವ್ಯವಸ್ಥೆ. ಎಕ್ಸ್ಪರ್ಟ್ಸ್ ಇದ್ದರೆ ಇದೊಂದು ಅಡ್ವಾಂಟೇಜು ನೋಡಿ. ಕುದುರೆ ಹೋದಂಗೆ ಹೋಗ್ಬಿಡ್ತಾರೆ, ಏನು ಫೀಲ್ ಆಗಲ್ಲ, ಕೂತಿದ್ದವ್ರು ಕೂತಿದ್ದಂಗೆ ಇರ್ತಾರೆ. ಈ ಥರ ಚಿಕ್ಕ ಚಿಕ್ಕ ಗಾಡಿಗಳಲ್ಲಿ ಬಂದರೆ ವೆಲ್ಕಮ್ ಟು ಬರಚುಕ್ಕಿ. ಇದು ಆಕ್ಚುಲಿ ಚೆನ್ನಾಗಿ ಕುದುರೆ ಎದೋಳ್ತು ಇವಾಗ. ಎಲ್ಲರೂ ಕುದುರೆನೂ ಇವಾಗ ಎದೋಳ್ತು. ನಾನು ಪಿ ಯು ಓದ್ತಿದ್ದ ದಿನಗಳಲ್ಲಿ ನನ್ನ ಟ್ಯೂಷನ್ ಕಡೆಯಿಂದ ಟ್ರಿಪ್ ಕರ್ಕೊಂಡು ಬಂದಿದ್ದರು. ಈಗಲೂ ಫೋಟೋಸ್ ಇದೆ. ಅದು ಟ್ಯೂಷನ್ ಹೋಗ್ತಿದ್ದವರು ಟೀಚರ್ಸು ಎಲ್ಲ ಟ್ರಿಪ್ ಬಂದಿದ್ದು ಆವಾಗ ಒಂದು ಕಾಲದಲ್ಲಿ. ಜುಬಾ ಕೇಸರಿ ಬೆಮಲ್ ಬೋಲೋ ಜುಬಾ ಕೇಸರಿ. ಮೇಕಪ್ ಮಾಡ್ಕೊತಾ ಇದ್ರಲ್ಲ, ಇದು ಅದು ಎಲ್ಲ ಒಂದೇ. ಹಾಯ್ ಬಾಯ್ಸ್, ಏನಾರು ಹೇಳಿ, ಹೇಗೆ ಅನ್ನಿಸ್ತು? ಬೆಳಿಗ್ಗೆಯಿಂದ ಓಡಾಡಿ ಏನಾಯಿತು? ಆಗಿದೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಬರೀ ನಾಳೆದ್ರ ಬಗ್ಗೆ ಚಿಂತೆ ಮಾಡಿ ಸುಸ್ತಾಗಿದೆ. ಇನ್ನು ಇವ್ರದ್ದು ಅಂತೂ ಏನು ಹೇಳೋದೇ ಇಲ್ಲ, ಇವ್ರು ಬರೀ ಆಡ್ಸೋದೇ ಇವ್ರ ಕೆಲಸ ರಾತ್ರಿ ಎಲ್ಲ. ಜುಬಾ ಕೇಸರಿ ಬೆಮಲ್ ಬೋಲೋ ಜುಬಾ ಕೇಸರಿ. ಗಾಡಿನ ಕನ್ಸಲ್ಲಿ ಗಾಡಿನ ಹರಿಸ್ತೀಯಾ? ಬರಚುಕ್ಕಿಲಿದ್ದೀವಿ. ರೋಡ್ ಚೆನ್ನಾಗಿತ್ತು, ಒಂದು 2 ಕಿಲೋಮೀಟ್ರು. ಅಲ್ಲಿ ನೋಡಿದ್ರಲ್ಲ ಮಧ್ಯದಲ್ಲಿ ಜಲಕ್ಕೆ ಜಯಮ್ಮ ಆಗಿ ಹೋಗ್ಬಿಡುತ್ತೆ. ಈ ಕೆಳಗಡೆವರೆಗೂ ಹೋಗ್ಬೋದು. ಇಲ್ಲಿ ಏನು ಎಕ್ಸ್ಟ್ರಾ ಟಿಕೆಟ್ ಇದಕ್ಕೆ? ಫಸ್ಟ್ ಆಚೆ ನೋಡೋಣ ಬನ್ನಿ, ಆಮೇಲೆ ಒಳಗಡೆ ಇದ್ರ ಬಗ್ಗೆ ಥಿಂಕ್ ಮಾಡೋಣ. ಸಂದೀಪ್ ಎಲ್ಲ ಕುಡ್ಕೊಂಡ್ಬಿಟ್ಟವನೇ ನಾವು ಬರೋಕ್ಕಿಂತ ಮುಂಚೆ. ಬಿನ್ಗೇಲಿ ತೊಗೊಂಡೋಗಿ ಮನೆಗೆ ತುಂಬಿಟ್ಟವನೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅವ್ರ ಅವನ್ ಜರ್ಕೆ ನನ್ ಮಕ್ಳು ಸರ್ ಅವನ್ ತಾಯಿನಾಡ. ಇವನೇ ದೊಡ್ಡ ಅಂಕಲ್ ನೋಡಿ. ನಮ್ಮ ಆಗದಲ್ಲ ಲಕ್ಷಣ ನೋಡಿದ್ರೆ ಗೊತ್ತಾಗಲ್ವಾ ಯಾರ ಅಂಕಲ್ ಅಂದ್ಬಿಟ್ಟು. ಸರಿ ಬಿಡು. ಬಡೇ ಏಟ್ಗೆ ಸೇಕ್ ಆಗೋಯ್ತೀಯ, ಏನಾಗೋಯ್ತಿಯಲ್ಲ ಸೇಕ್ ಆಗೋಯ್ತೀಯ. ಇವತ್ತಿನ ಒನ್ ಡೇ ಟ್ರಿಪ್ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ. ಇಷ್ಟೇ ಜಾಗಕ್ಕೆ ನೋಡಿ, ಸಾಕಾಗಿದೆ, ಸುಸ್ತಾಗಿದೆ, ನಿದ್ದೆ ಮಾಡಬೇಕು. ಓಕೆ, ಐಸ್ ಕ್ರೀಮ್ ತಿನ್ನೋದನ್ನ ನೋಡ್ತೀರಾ? ಆಸೆ ಇದೆಯಾ? ಓಕೆ, ಇಲ್ಲಿಗೆ ಬರಚುಕ್ಕಿ ಮುಗೀತು, ಇವತ್ತಿನ ಟ್ರಿಪ್ ಮುಗೀತು. ಕ್ಯಾಮ್ರಾಮ್ಯಾನ್ ಅಭಿಷೇಕ್ ಜೊತೆ ಎಡಿಟರ್ ವಾದಿರಾಜ್ ಅವರು, ಕೋ ಅಸಿಸ್ಟೆಂಟ್ ಶಾಪ್ ಪ್ರೊಡ್ಯೂಸರ್ ನೀನು. ಪ್ರೊಡ್ಯೂಸರ್ ಮನೇಲೆಲ್ಲ ಮಾಡ್ಕೊಂಡು. ಓಕೆ, ಥ್ಯಾಂಕ್ ಯು, ಲವ್ ಯು, ಬಾಯ್. ಮತ್ತೆ ಸಿಗೋಣ.